ದಶರಥ ಯಾಕೆ ಕೈಕೇಯಿಗೆ ಹೆದರ್ಕೊಂತಿದ್ದ? ಕೈಕೇಯಿ 2 ಷರತ್ತು ಹಾಕ್ತಾಳಲ್ಲ, ತನ್ನ ಮಗ ಭರತನಿಗೆ ಪಟ್ಟ ಆಗಬೇಕು, ಆಮೇಲೆ ಶ್ರೀರಾಮಚಂದ್ರ 14 ವರ್ಷ ಕಾಡಿಗೆ ಹೋಗಬೇಕು. ಇದೆಲ್ಲ ಕೈಕೇಯಿಗೆ ಮಂಥರೆ ತುಂಬಿದ್ದು, ಅದೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಈ ವಿಚಾರವಾಗಿ ಕೈಕೇಯಿ ಸಿಟ್ಟಿನಲ್ಲಿ ಇದ್ದಾಗ ದಶರಥ ಹೋಗಿ ಅವಳನ್ನು ಪ್ಯಾಂಪರ್ ಮಾಡಿ, ನಿನಗೋಸ್ಕರ ಬೇಕಾದ್ರೆ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ ಅಂತ ಹೇಳಿ, ಅಷ್ಟರವರೆಗೂ ಧರ್ಮಯುತವಾಗಿ ನಡೀತಿದ್ದಂಥ ದಶರಥ ಇವಳಿಗೋಸ್ಕರ ನಾನು ಅಧರ್ಮದ ಹಾದಿ ಬೇಕಾದ್ರೂ ಹಿಡಿತೀನಿ ಅಂತ ಘೋಷಣೆ ಮಾಡೋದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂಥದ್ದು ಲಾಸ್ಟ್ ಎಪಿಸೋಡಲ್ಲಿ ನಾವು ನೋಡಿದ್ದೀವಿ. ವದ್ಯತಾಂಕೋವ ಆ ಒಂದು ಶ್ಲೋಕ ಬರುತ್ತಲ್ಲ, ಅದು ಯಾಕೆ ಅವನು ಆ ಥರ ಹೆದರ್ಕೊಂಡ? ಏನು ಕಾರಣ? 2 ಕಾರಣ. ಒಂದು, ಕೈಕೇಯಿ ಕೊಟ್ಟಂಥ 2 ವರ ಒಂದಾದರೆ, ಇನ್ನೊಂದು ಕೈಕೇಯಿ ತಂದೆ ಅಶ್ವಪತಿ ರಾಜನಿಗೆ ಕೊಟ್ಟಂಥ ಮಾತು. ಏನು ಮಾತದು? ಅದನ್ನು ಫಸ್ಟ್ ನೋಡೋಣ. ದಶರಥನಿಗೆ ಈ 3 ಜನ ಪಟ್ಟಮಹಿಷಿಯರು, ಇವಾಗ ಕೌಸಲ್ಯ, ಕೈಕೇಯಿ, ಸುಮಿತ್ರೆ. ಕೌಸಲ್ಯ 1ನೇ ಹೆಂಡತಿ, ಕೈಕೇಯಿ 2ನೇ ಹೆಂಡತಿ, ಸುಮಿತ್ರೆ 3ನೇ ಹೆಂಡತಿ. ಅವನಿಗೆ ಪಟ್ಟಮಹಿಷಿಯರು 3 ಜನ ಬಿಟ್ಟು 350 ಜನ ಹೆಂಡತಿರು ಇದ್ದರಂತೆ ಆಲ್ರೆಡಿ. ಇವ್ರು 3 ಜನಕ್ಕೆ ಮುಂಚೆನೇ. ಆಗಿನ ಕಾಲದಲ್ಲಿ ರಾಜ ಮಹಾರಾಜರಿಗೆ ಎಷ್ಟು ಜನ ಬೇಕಾದ್ರೆ ಮದುವೆ ಮಾಡ್ಕೊಳ್ಳೋ ಒಂದು ಖಯಾಲಿ ಇತ್ತು, ಅವ್ರ ಕೆಪಾಸಿಟಿನೂ ಇತ್ತು. ಆ 350 ಜನ ಹೆಂಡ್ತಿರು ಪಟ್ಟಮಹಿಷಿಯರಲ್ಲ, ಅವ್ರು ಸುಮ್ಮನೆ ಜಸ್ಟ್ ಫಾರ್ ದೇರ್ ಪ್ಲೆಜರ್ ಅಂತ. ಆದರೆ ತನ್ನ ಮುಂದಿನ ಉತ್ತರಾಧಿಕಾರಿ, ತನ್ನ ಮುಂದಿನ ರಾಜನಾಗಿ ಕೂರಿಸ್ಬೇಕು ಅಂತಂದರೆ ಅದಕ್ಕೆ ಪಟ್ಟಮಹಿಷಿಯರು. ಪಟ್ಟಮಹಿಷಿಯರಲ್ಲಿ ಮೊದಲನೇವಳು ಕೌಸಲ್ಯ. ಯಾರು? ತನ್ನ ರಾಜ್ಯದ ಸಾಮಂತರಾಜ, ಅಂದರೆ ಕೋಸಲ ದೇಶದ ಸಾಮಂತರಾಜನ ಮಗಳೇ. ಇದೇನು ಹೆಸರು ಯಾಕಂಗಿದೆ? ಊರಿನ ಹೆಸರು ಅದು. ಆಗಿನ ಕಾಲದಲ್ಲೆಲ್ಲ ಹಾಗೆ ಅಂತೆ. ಯುವರಾಣಿಯರಿಗೆ ಆ ಊರಿನ ಹೆಸರನ್ನೇ ಇಡೋರಂತೆ, ಇಲ್ಲ ಅಂದರೆ ತಂದೆ ಹೆಸರಿಡೋರು. ಈಗ ಕೋಸಲ ದೇಶದ ರಾಣಿ ಕೌಸಲ್ಯೆ, ಕೇಕೆಯ ದೇಶದ ರಾಣಿ ಕೈಕೇಯಿ, ಮದ್ರ ದೇಶದ ರಾಣಿ ಮಾದ್ರಿ. ಮಾದ್ರಿ ಅಂದರೆ ಪಾಂಡುರಾಜನ 2ನೇ ಹೆಂಡತಿ ಮಹಾಭಾರತದಲ್ಲಿ. ಇಲ್ಲ ತಂದೆ ಹೆಸರು, ಕುಂತಿಭೋಜ ರಾಜನ ಮಗಳು ಕುಂತಿ. ಈ ಥರ ಒಂದು ತಂದೆ ಹೆಸರು, ಇಲ್ಲ ಆ ರಾಜ್ಯದ, ಅಂದರೆ ಆವಾಗಿನ ಕಾಲದಲ್ಲಿ ರಾಜ್ಯನ ದೇಶ ಅಂತ ಕರೆಯೋರು ಆಗ. ಸೊ ಅದನ್ನು ಹೆಸರಿಡೋರು. ಸೊ ಹಾಗಾಗಿ ಕೋಸಲ ದೇಶದ ಯುವರಾಣಿ ಕೌಸಲ್ಯನ ಮದುವೆ ಆದ, ಮಕ್ಕಳಾಗಲಿಲ್ಲ. ನೆಕ್ಸ್ಟು ಈಗ ಗಂಡು ಮಕ್ಕಳು ಬೇಕಲ್ಲ, ಕೌಸಲ್ಯಗೆ ಆಗದೇ ಇದ್ಮೇಲೆ ಈಗ ಇನ್ನೊಂದು ಹೆಂಡತಿ ಬೇಕಲ್ಲ ಅವನಿಗೆ. ಯಾರನ್ನ ಅಂತ ಅವಾಗ ವಾರ್ತೆ ಬಂತು, ಹೀಗೆ ಕೇಕೆಯ ದೇಶದ ಯುವರಾಣಿ ತುಂಬ ಚೆನ್ನಾಗಿದ್ದಾಳಂತೆ, ಸುಂದರಿ, ರೂಪಸಿ, ಆ್ಯಂಡ್ ನಾಟ್ ಓನ್ಲಿ ರೂಪಸಿ, ಅವಳು ಗ್ರೇಟ್ ವಾರಿಯರ್ ಆಲ್ಸೋ. ಸರಿ, ಹಿಂಗೆ ವಿಷಯ ತಿಳ್ಕೊಂಡ ಕೇಕೆಯ ದೇಶ ರಾಜನ ಹೇಳಿ ಕಳಿಸ್ತಾನೆ, ವಾರ್ತೆ ಹೇಳಿ ಕಳಿಸ್ತಾನೆ ತನ್ನ ದೂತರ ಮೂಲಕ, ತನ್ನ ಅಂಬಾಸಿಡರ್ಸ್ ಮೂಲಕ. ಹೀಗೆ ದಶರಥ ವಾಂಟ್ಸ್ ಟು ಮ್ಯಾರಿ ಯುವರ್ ಡಾಟರ್. ಸರಿ, ಆವಾಗ ಅವನು ಕೇಕೆಯ ದೇಶದ ರಾಜ ಹಿನ್ಲೆಟ್ ಹೊಡಿತಾನೆ ಫಸ್ಟು. ಅಲ್ಲಪ್ಪ, ನಿಮ್ಮ ರಾಜನಿಗೆ ಈಗಾಗಲೇ ಒಂದು ಪಟ್ಟಮಹಿಷಿ ಇದ್ದಾಳಲ್ಲ ಕೌಸಲ್ಯ, ಇವಳು ಏನಕ್ಕೆ ಬೇಕು, ನನ್ನ ಮಗಳೇ ಏನಕ್ಕೆ ಬೇಕು ಅಂತ. ಅವನಿಗೂ ಇಷ್ಟ, ಕೇಕೆ ರಾಜನಿಗೂ ತನ್ನ ಮಗಳನ್ನು ಕೊಡೋದಕ್ಕೆ ಇಷ್ಟ. ಆವಾಗ ಒಂದು ಷರತ್ತು ಹಾಕ್ತಾನೆ. ಆಯಿತು, ನಿಮ್ಮ ಮಹಾರಾಜರಿಗೆ ನನ್ನ ಮಗಳನ್ನು ಕೊಡ್ತೀನಿ, ಆದರೆ ಅವಳು ಹೊಟ್ಟೆನಲ್ಲಿ ಹುಟ್ಟೋ ಮಗನಿಗೇನೇ ಮುಂದಿನ ಉತ್ತರಾಧಿಕಾರಿಯಾಗಿ ಪಟ್ಟ ಕೊಡಬೇಕು ಅಂತ ಒಪ್ಕೊಂಡ್ರೆ ಮಾತ್ರ ನನ್ನ ಮಗಳು ಕೈಕೇಯಿನ ನಾನು ಮದುವೆ ಮಾಡಿಕೊಡ್ತೀನಿ ಅಂತ. ಇದಕ್ಕೆ ದಶರಥ ಒಪ್ಕೊಂಡವನು ಕೈಕೇಯಿನ ಮದುವೆ ಆಗಿದ್ದು. ಸೊ ಆ ಒಂದು ಭಯ ಎಲ್ಲಿ ಇವಾಗ ಅದು ಪ್ರಸ್ತಾಪ ಆಗಿಬಿಡುತ್ತೋ, ತನ್ನ ಮಗ ರಾಮನಿಗೆ ಎಲ್ಲಿ ಪಟ್ಟ ಸಿಗಲ್ವೋ, ಆ ಒಂದು ಕಂಡೀಷನ್ನು ಕೇಕೆ ರಾಜ ಮತ್ತು ಕೈಕೇಯಿ ಇಬ್ಬರು ಎಲ್ಲಿ ಎತ್ತುತ್ತಾರೋ, ಭರತನಿಗೆ ಎಲ್ಲಿ ಪಟ್ಟ ಆಗಿಬಿಡುತ್ತೋ ಅನ್ನೋ ಒಂದು ಭಯ ದಶರಥನಲ್ಲಿ ಕಾಡ್ತಿತ್ತು. ಆದರೆ ಆ ಕಂಡೀಷನನ್ನು ಕೇಕೆಯ ರಾಜ ಆಗಲಿ, ಕೈಕೇಯಿ ಆಗಲಿ ಅಥವಾ ಮಂಥರೆ ಆಗಲಿ ಈ ಒಂದು ಸಂದರ್ಭದಲ್ಲಿ ಪ್ರಸ್ತಾಪನೆ ಮಾಡಲ್ಲ. ಯಾಕೆಂದರೆ ಅವರು ಅದನ್ನು ಆಲ್ರೆಡಿ ಮರ್ತುಬಿಟ್ಟಿರ್ತಾರೆ. ಆದರೆ ದಶರಥನಿಗೆ ಆ ಭಯ ಇನ್ನೂ ಕಾಡ್ತಾ ಇರುತ್ತೆ. ಹಾಗಾಗಿ ಅವನು ಕೈಕೇಯಿಗೆ ಪ್ಲೀಡ್ ಮಾಡ್ಕೊಳ್ಳೋದು. ಇದು ಒಂದು ವಿಚಾರ. ಎರಡನೇದು, ಕೈಕೇಯಿಗೆ 2 ವರ ಕೊಟ್ಟಿರ್ತಾನಲ್ಲ ದಶರಥ, ಅದು ಯಾವಾಗ, ಯಾವ ಸಂದರ್ಭದಲ್ಲಿ ಆ ವರ ಕೊಡ್ತಾನೆ? ದೇವದಾನವರ ಯುದ್ಧ. ಶಂಬರಾಸುರ ಅಂತ ಒಬ್ಬ ಲೋಕಕಂಟಕ ರಾಕ್ಷಸ ಇರ್ತಾನೆ. ಅವನ ವಿರುದ್ಧ ದೇವತೆಗಳು ಯುದ್ಧ ಸಾರ್ತಾರೆ. ಆ ಸಂದರ್ಭದಲ್ಲಿ ಅವರು ದಶರಥನ ಅಪ್ರೋಚ್ ಮಾಡ್ತಾರೆ. ಏಕೆಂದರೆ ದಶರಥನಿಗೆ ಶಬ್ದವೇದಿ ವಿದ್ಯೆ ಗೊತ್ತಿರುತ್ತೆ. ಅಂದರೆ ರಾತ್ರಿ ಹೊತ್ತು ಕತ್ಲೆನಲ್ಲಿ ಏನೂ ಕಾಣಿಸೋದಿಲ್ವಲ್ಲ, ಆವಾಗ ಕೇವಲ ಶಬ್ದಜಾಲ ಹಿಡ್ಕೊಂಡು ಕರೆಕ್ಟಾಗಿ ಗುರಿ ಇಟ್ಟು ಬಾಣ ಬಿಡೋದು. ಶತ್ರುಗಳನ್ನ ಕೇವಲ ಅವರ ಶಬ್ದದ ಮಾತ್ರದಿಂದಲೇ ಗ್ರಹಿಸಿ ಅವ್ರ ಮೇಲೆ ಬಾಣ ಪ್ರಯೋಗ ಮಾಡಿ ಅವರನ್ನು ಸಂಹಾರ ಮಾಡೋದು. ಅದು ಯುನೀಕ್ ವಿದ್ಯೆ. ಅದು ದಶರಥನಿಗೆ ಎಕ್ಸ್ಪರ್ಟೈಸ್ ಆಗಿತ್ತು. ಹಿ ವಾಸ್ ವೆರಿ ಎಕ್ಸ್ಪರ್ಟ್ ಇನ್ ಶಬ್ದವೇದಿ. ಸರಿ, ದೇವತೆಗಳು
ದಶರಥನ ಅಪ್ರೋಚ್ ಮಾಡ್ತಾರೆ. ದಶರಥ ಯೂಶಲಾಗಿ ಯುದ್ಧಕ್ಕೆ ಅಂತ ಏನಾರ ಹೋದರೆ ತನ್ನ ನೆಚ್ಚಿನ ಮಡದಿ ಕೈಕೇಯಿನ ಕೂಡ ಕರ್ಕೊಂಡು ಹೋಗ್ತಾ ಇರ್ತಾನೆ. ಏಕೆಂದರೆ ಕೈಕೇಯಿ ನಾನು ಆಗಲೇ ಹೇಳ್ದಂಗೆ ಯುದ್ಧ ಕಲೆಗಳನ್ನೆಲ್ಲ ಕಲ್ತ್ಕೊಂಡಿದ್ಲು. ಸರಿ, ಅವಳನ್ನು ಕರ್ಕೊಂಡು ಬರ್ತಾನೆ. ಅಂದರೆ ರಾಕ್ಷಸರ ಪಡೆ ಅಗಾಧವಾಗಿರುತ್ತಲ್ಲ, ಆ್ಯಂಡ್ ಅವರೆಲ್ಲ ನಿಶಾಚರರು, ಅವರೆಲ್ಲ ಅಂದರೆ ನೈಟ್ ಟೈಮ್ಸ್ ಯುದ್ಧ ಮಾಡೋವಂಥವ್ರು. ಅವ್ರ ವಿರುದ್ಧ ಇವನ ಶಬ್ದವೇದಿ ಪ್ರಯೋಗ ಭಾಳ ಉಪಯೋಗಕ್ಕೆ ಬರುತ್ತೆ. ಸೊ ಹೀಗೆ ಯುದ್ಧ ಮಾಡ್ತಿರ್ತಾರೆ. ಎಷ್ಟೋ ದಿವಸಗಳಾಗುತ್ತೆ ಯುದ್ಧ. ಸೊ ಯುದ್ಧ ಮಾಡ್ತಾ ಮಾಡ್ತಾ ಕೈಕೇಯಿ ಒಂದು ಅಬ್ಸರ್ವ್ ಮಾಡ್ತಾರೆ. ಏನು ಅಂತಂದರೆ ದಶರಥನ ರಥದ ಚಕ್ರ ಅದು ಲೂಸ್ ಆಗ್ತಾ ಇರುತ್ತೆ. ಯಾಕೆ ಅಂತ ನೋಡ್ತಾಳೆ. ನೋಡಿದ್ರೆ ಒಂದು ಚಕ್ರದ ಆ್ಯಕ್ಸಿಲ್ಗೆ, ಅಂದರೆ ಇವಾಗ 2 ಚಕ್ರದ ಮಧ್ಯದಲ್ಲೂ ಒಂದು ಆ್ಯಕ್ಸಿಲ್ ಇರುತ್ತೆ, ಆ್ಯಕ್ಸಿಲ್ ರಾಡ್. ಈ ರಥಗಳಿಗೆ ಅಥವಾ ಈ ಕುದುರೆ ಗಾಡಿ, ಎತ್ತಿನ ಗಾಡಿ, ಇದಕ್ಕೆಲ್ಲ ಆ ಚಕ್ರದ ಮಧ್ಯದಲ್ಲಿ ಒಂದು ಆ್ಯಕ್ಸಿಲ್ ಇದಿರುತ್ತೆ. ಆ ಕಡೆ ಈ ಕಡೆ ಆ ಆ್ಯಕ್ಸಿಲ್ ಎಡ್ಜಲ್ಲಿ ಚಕ್ರದ ಆಚೆ 2 ತೂತು ಬಡಿದಿರ್ತಾರೆ, ಆ ಕಡೆ ಈ ಕಡೆ. ಆ ತೂತಿಗೆ ಒಂದು ಕಬ್ಬಿಣದ ರಾಡ್ ಹಾಕಿರ್ತಾರೆ, ಚಕ್ರ ಆಚೆ ಬಿಚ್ಕೊಳ್ದೇ ಇರೋ ಥರ. ಆ ಕಬ್ಬಿಣದ ರಾಡು ಆ್ಯಕ್ಸಿಲ್ದು ಎಡ್ಜಸ್ನಲ್ಲಿರೋವಂಥ ತೂತಿಗೆ ಆ ಕಬ್ಬಿಣದ ರಾಡನ್ನು ಫಿಕ್ಸ್ ಮಾಡಿರ್ತಾರೆ. ಆ ಕಬ್ಬಿಣದ ರಾಡು ಈ ಚಕ್ರನ ತಡೀತಾ ಇರುತ್ತೆ. ಸ್ಟ್ರಾಂಗ್ ಕಬ್ಬಿಣದ ರಾಡು, ಎಲ್ರಿಗೂ ಗೊತ್ತಿರೋದು. ಯುದ್ಧ ಮಾಡ್ತಾ ಇದ್ದಾರೆ, ಪೀಕ್ ಆಫ್ ದಿ ವಾರ್ ಅದು. ಅದು ಒಂದು ಚಕ್ರದ ಕಬ್ಬಿಣದ ರಾಡು ಸೌದೋಗಿರುತ್ತೆ, ಅದು ಬಿದ್ದೋಗ್ಬಿಡುತ್ತೆ. ಅದನ್ನು ನೋಡ್ತಾ ಇವಳು ಗೊತ್ತಾಗುತ್ತೆ ಇವಳಿಗೆ. ಆ ಚಕ್ರನ ಬೀಳದೇ ಇರೋ ಥರ ಕೈಕೇಯಿ ಏನು ಮಾಡ್ತಾಳೆ, ತನ್ನ ಬೆರಳು ಇಂಡೆಕ್ಸ್ ಫಿಂಗರನ್ನು ಆ ತೂತೊಳಗಿಡ್ತಾಳೆ. ಆ ತೂತೊಳಗೆ ತನ್ನ ಬೆರಳಿಟ್ಟು ಚಕ್ರ ಹೊರಗೆ ಬರದೇ ಇರೋ ಥರ ತಡೆದು ಯುದ್ಧನ ಕಂಪ್ಲೀಟ್ ಆಗೋ ಥರ ಮಾಡ್ತಾಳೆ. ಯುದ್ಧ ಗೆಲ್ತಾರೆ ದೇವತೆಗಳು ಮತ್ತು ದಶರಥನ ಟೀಮು ಗೆಲ್ಲುತ್ತೆ. ಶಂಬರಾಸುರ ಸಾಯ್ತಾನೆ, ಅವನ ರಾಕ್ಷಸ ಪಡೆಯೆಲ್ಲ ನಿರ್ನಾಮ ಆಗುತ್ತೆ, ಸಕ್ಸಸ್ ಆಗುತ್ತೆ. ಇವಳು ಆ ಫುಲ್ ಯುದ್ಧದಲ್ಲಿ ಹಿಂದೆ ಕೂತ್ಕೊಂಡು ಆ ಬೆರಳು ಹಿಡ್ಕೊಂಡೇ ಇದ್ದಾಳೆ ಆ್ಯಕ್ಸೆಲ್ ಗ್ರೂ ಒಳಗೆ, ಹೋಲೊಳಗೆ. ದಶರಥ ನೋಡ್ತಾನೆ, ಅವನು ಗೊತ್ತಾಗುತ್ತೆ. ಒಂದು ಕಡೆ ತುಂಬ ದುಃಖ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಅವಳಿಗೆ ಸುಸ್ತಾಗೋಗಿರುತ್ತೆ. ಆಮೇಲೆ ಅವಳನ್ನು ಪ್ಯಾಂಪರ್ ಮಾಡಿ ಎಬ್ಬಿಸಿ ಅವಳಿಗೆ ಶುಶ್ರೂಷೆ ಮಾಡಿ, ಏನು ಅಂತ ಆ ಬೆರಳು ಕಟ್ಟಾಗಿರಲ್ಲ. ನಾವೇನಾರ ಆ ಥರ ಇಟ್ಟರೆ ಬೆರಳೇನೋ ಕೈಯೇ ಕಿತ್ಕೊಂಡು ಹೊರಟೋಗುತ್ತೆ. ಆದರೆ ಅವಳು ಆ ಬೆರಳನ್ನ ಇಟ್ಟು ಕಾಪಾಡ್ತಾಳೆ. ಆಗ ದಶರಥ ಅವಳಿಗೆ ಆ ಸಂತೋಷಕ್ಕೆ ತನ್ನ ಯುದ್ಧನ ಗೆಲ್ಲಿಸ್ಕೊಟ್ಲಲ್ಲ, ತನಗೆ ಅನಾಹುತ ಆಗದೆ ಇರೋ ಥರ ನೋಡಿಕೊಂಡು, ಯಾವ ತೊಂದರೆನೂ ಆಗದೆ ಇರೋ ಥರ ಯುದ್ಧ ಗೆಲ್ಲಿಸ್ಕೊಟ್ಲು, ತನ್ನ ಜೀವನ ಕಾಪಾಡಿದ್ಲಲ್ಲ ನನ್ನ ನೆಚ್ಚಿನ ಮಡದಿ ಅಂತಂದ್ಬಿಟ್ಟು 2 ವರ ನಿನಗೆ ಕೊಡ್ತೀನಿ, ಏನು ಬೇಕಾದ್ರೆ ಕೇಳು ಅಂತ ಅವಳಿಗೆ ದಶರಥ ವರ ಕೊಟ್ಟಿರ್ತಾನೆ. ಅವಳೇನಂತಾಳೆ ಅವಾಗ, ಈಗ ನಾನು ವರ ಕೇಳಲ್ಲ, ನಂಗೆ ಬೇಕಾದಂಗೆ ನಾನು ಅದನ್ನು ಕೇಳ್ತೀನಿ ಅಂತ ಹೇಳಿರ್ತಾರೆ. ಇವನು ಆಯಿತು, ನೀನು ಯಾವಾಗ ಬೇಕೋ ಅವಾಗ ಕೇಳು, ನಾನು ಐ ವಿಲ್ ಗ್ರ್ಯಾಂಟ್ ಯು ಬೋತ್ ವಿಶಸ್. ಆ ವರ ಈಗ ಭರತನ ಪಟ್ಟಾಭಿಷೇಕ ಆಗಬೇಕು, ಶ್ರೀರಾಮಚಂದ್ರ 14 ವರ್ಷ ಕಾಡಿಗೆ ಹೋಗಬೇಕು ಅನ್ನೋದು ಇಲ್ಲಿ ಕೇಳ್ತಾಳೆ. ಅಂದರೆ ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಳ್ಬೇಕಾಗಿರುವಂತಹ ವರನ ಈ ರೀತಿಯಲ್ಲಿ ಕೈಕೇಯಿ ಅದನ್ನು ಅವನನ್ನು ಕೇಳ್ತಾಳೆ. ಇದಕ್ಕೆ ಮೂಲ ಕಾರಣ ಮಂಥರೆ. ಆ್ಯಕ್ಚುಲಿ ಪಾಪ ಕೈಕೇಯಿಗೆ ಆ ಫೀಲಿಂಗೇ ಇರಲ್ಲ. ತನ್ನ ಹೆತ್ತ ಮಗನಿಗಿಂತ ರಾಮನ್ ಕಂಡ್ರೆ ತುಂಬ ಪ್ರೀತಿ ಇರುತ್ತೆ ಕೈಕೇಯಿಗೆ. ಆದರೆ ಈ ಮಂಥರೆ ಅವಳು ತಲೆ ತಿಂದುಬಿಡ್ತಾಳೆ, ಬ್ರೈನ್ ವಾಶ್. ದಶರಥನಿಗೆ ಮಾತೆ ನಿಂತು ಅವನು ಕುಸಿದು ಬಿದ್ದೋಗ್ತಾನೆ, ಅವನು ಮೂಕನ ಥರ ಆಗಿಬಿಡ್ತಾನೆ. ಸೊ ರಾಮ ಕಾಡಿಗೆ ಹೋಗಬೇಕಾಗಿರೋವಂಥ ವಿಚಾರನ ಕೈಕೇಯಿನೇ ರಾಮನಿಗೆ ಹೇಳ್ತಾಳೆ. ಅದು ಮುಂದೆ ಬರುವಂಥ ಪ್ರಸಂಗ ಇರಲಿ. ಸೊ ಹೀಗೆ ದಶರಥ ಕೊಟ್ಟಂಥ 2 ವರನ ಕೈಕೇಯಿ ಈ ಥರ ದುರ್ಬಳಕೆ ಮಾಡ್ಕೋತಾಳೆ. ಒಂದು, ಮಾವನಿಗೆ ಕೊಟ್ಟಂಥ ಮಾತಿಂದ ಹೆದರ್ಕೊಂಡಿರ್ತಾನೆ, ಆದರೆ ಅದು ಅಲ್ಲಿ ನೆರವೇರಲ್ಲ. ಅಂದರೆ ಎಲ್ಲ ಅದನ್ನು ಫರ್ಗೋ ಮಾಡಿಬಿಟ್ಟಿರ್ತಾರೆ, ಅದನ್ನು ಯಾವಾಗಲೂ ಮರ್ತು ಬಿಟ್ಟಿರ್ತಾರೆ. ಅಲ್ಲಿ ಸರಿ ಹೋಯಿತು ಅಂತ ಸಮಾಧಾನ ಪಟ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಈ ವರ ಕೊಟ್ಟಿದ್ನಲ್ಲ, ಶಂಬರಾಸುರನ ವಿರುದ್ಧ ಯುದ್ಧ ಮಾಡೋ ಸಮಯದಲ್ಲಿ ಅವಳು ಸಹಾಯ ಮಾಡಿದ್ದಕ್ಕೆ, ಆ ವರನ ಈ ಥರ ದುರ್ಬಳಕೆ ಆಗೋಗೋದು ರಾಮಾಯಣದಲ್ಲಿ ಬರೋವಂಥ ಒಂದು ದುರಂತ. ಈ ದುರಂತದಿಂದಲೇ ರಾಮಾಯಣ ಒಂದು ಟ್ವಿಸ್ಟ್ ತೊಗೊಂಡು ಕತೆ ಮುಂದೆ ಹೋಗೋದು. ಈ ಟ್ವಿಸ್ಟ್ ತೊಗೊಳ್ಳದೆ ಇದ್ದರೆ, ಅಥವಾ ಈ ದುರಂತ ಬರದೇನೇ ಇದ್ದಿದ್ದರೆ ರಾಮಾಯಣ ಅಲ್ಲಿಗೆ ನಿಂತೋಗ್ಬಿಟ್ಟಿರೋದು. ಸುಖ ಸಂಸಾರದಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ಬಾಳಿದರು. ಅಲ್ಲಿಗೆ ಅಯೋಧ್ಯಾಕಾಂಡ ಅರ್ಧಕ್ಕೇನೆ ರಾಮಾಯಣ ನಿಂತೋಗಿರೋದು. ಈ ಒಂದು ದುರಂತ ಎರಪ್ಟ್ ಆಯ್ತಲ್ಲ, ಇದರಿಂದನೇ ರಾಮಾಯಣ ಬಿಲ್ಡ್ ಆಗೋದು. ಹಾಗೆ ಯಾವುದೋ ಒಂದು ಸಿಚುವೇಶನ್ನು, ಆ ಸಿಚುವೇಶನ್ಗೆ ಒಂದು ರೀಸನ್ನು, ಎವ್ರಿಥಿಂಗ್ ಮ್ಯಾಟರ್ಸ್ ಅನ್ನೋದಕ್ಕೆ. ಈ ಕೈಕೇಯಿ ತನ್ನ ಬೆರಳನ್ನು ಆ ಚಕ್ರದ ಆ್ಯಕ್ಸಿಲ್ ಗ್ರೂ ಒಳಗಿಟ್ಟು ಚಕ್ರನ ಆಚೆ ಬರದಿರೋ ಥರ ತಡೆಯೋ ಅಂಥ ಒಂದು ಶಕ್ತಿ ಹೇಗೆ ಬಂತು ಅವಳಿಗೆ ಅನ್ನೋದಕ್ಕೆ, ಅದಕ್ಕೆ ಇನ್ನೊಂದು ಹಿನ್ನೆಲೆ ಕಥೆ ಇದೆ.
ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ.